ಅನು ಚಿಕ್ಕಮ್ಮನ ಜೊತೆ ಯಾರು ಬಂದಿದ್ದಾರೆ? ನಾನ್ ಯಾರನ್ನೂ ನೋಡ್ಲಿಲ್ವಲ್ಲ. ಒಂದ್ ವೇಳೆ ಅವ್ರ ಗಾಡಿ ಹೊರಗಡೆ ಇದೆಯಾ? ಚಿಕ್ಕಮ್ಮ, ಸುಧಾಮನ್ ಕಳ್ಸಿ ಅನು ಜೊತೆಗ್ ಬಂದಿರೋರು ಹೊರಗಡೆ ಇದಾರಲ್ಲ, ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ ಬರಕ್ ಹೇಳಿ. ಸುಧಾಮ, ನನ್ ಜೊತೆ ಯಾರು ಬರ್ಲಿಲ್ಲ. ಏನು, ಅವ್ರೆಲ್ರೂ ನಿನ್ನ ಒಬ್ಬಳನ್ನೇ ಕಳ್ಸಿದಾರಾ? ಇಲ್ಲ ಇಲ್ಲ, ನನ್ನನ್ನ ಬಿಡಕ್ಕೆ ಅಂತಾನೆ ಜೊತೆಲ್ ಬಂದಿದ್ರು. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿ ಅವರು ಅಲ್ಲೇ ಬಿಟ್ಟು ಹೊರಟೋದ್ರು. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅನು ಚಿಕ್ಕಮ್ಮ? ನೀವಿಷ್ಟೊತ್ತು ಮಾತಾಡೋವಾಗ ನಮ್ ಕಡೆ ನೋಡ್ಕೊಂಡ್ ಯಾಕೆ ಮಾತಾಡ್ಲಿಲ್ಲ ನೀವು? ನನಗ್ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯ ಮುಖ ನೋಡ್ ಮಾತಾಡ್ಲಿಲ್ಲ ಅಂದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಪ್ರೋಮಿ, ಅನ್ನು ನಿನ್ ವಯಸ್ಸಿನವಳೆ ಆದ್ರೂನು ಸಂಬಂಧದಲ್ಲಿ ಅವರು ನಿನಗೆ ಚಿಕ್ಕಮ್ಮ ಆಗ್ಬೇಕು. ಈ ರೀತಿ ತಮಾಷೆ ಮಾಡೋದೆಲ್ಲ ನಾವಿದ್ದಾಗ ಮಾತ್ರ, ದೊಡ್ಡವರೆದುರಿಗಲ್ಲ. ಅದು ಅಲ್ದೆ ಮಕ್ಕಳೆದುರಿಗೆ ಹೀಗೆಲ್ಲ ಮಾಡ್ಲೇಬಾರ್ದು. ಅಬ್ಬಾ, ಪ್ರೋಮಿ ಕೇಳೋ ಪ್ರಶ್ನೆಗೆ ನಾನು ಯಾವಾಗ ಬೇಕಾದ್ರೂ ಸಿಕ್ಕಾಕೋಬಹುದು. ಇಲ್ಲ ಇಲ್ಲ, ನಾನ್ ದೇಶಕ್ಕೋಸ್ಕರ ಪ್ರಾಣ ಕೊಡಕ್ ಬಂದಿರೋದು ಅಂತ ಇಲ್ಲಿ ಯಾರ ಮನ್ಸಲ್ಲೂ ಅನುಮಾನ ಹುಟ್ಟೋ ತರ ನಾನ್ ನಡ್ಕೋಬಾರ್ದು. ಬಾವ ಮತ್ತು ದೊಡ್ಡ ಬಾವ ಕೆಲ್ಸದ ಮೇಲೆ ಹೋದ್ರು. ನಮಸ್ಕಾರ ಮಾಡಕ್ಕೂ ಆಗ್ಲಿಲ್ಲ. ಮೊದ್ಲು ನೀನ್ ಒಳಗಡೆ ಹೋಗು, ಇನ್ಯಾರು ಬರೋರಿಲ್ಲ. ಮನೆ ಬಾಗ್ಲಿನ ಮುಚ್ಚಿಬಿಡಿ. ಆದ್ರೆ ಶರತ್ ಮತ್ತೆ ಸತೀಶ್ ಇಬ್ರು ಇವತ್ತೇ ಬರ್ಬೇಕಾಗಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಹೌದಲ್ವಾ, ಇವತ್ತು ದೊಡ್ಡಣ್ಣ ಮತ್ತು ಸತೀಶ್ ಅಣ್ಣ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಯಾಕೆ ಇನ್ನೂ ಬಂದಿಲ್ಲ? ಪ್ರೋಮಿ, ನೀನ್ ಅನುನ ಒಳಗಡೆ ಕರ್ಕೊಂಡು ಹೋಗು. ಆಯ್ತಮ್ಮ. ಇಲ್ಲಿ ನಿಮ್ಮಿಬ್ರನ್ನ ಭೇಟಿಯಾಗಿದ್ದೆ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯೋ ದೇವ್ರೆ, ಸುಬಿ ನನ್ ಬಗ್ಗೆ ಏನ್ ಅನ್ಕೊಂಡಿರ್ತಾನೆ? ನಾನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅವನ್ ಗೊತ್ತಾಗಿರುತ್ತೆ. ಆದ್ರೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ಅನು ಚಿಕ್ಕಮ್ಮ ಯಾಕೆ ಹೆದರ್ತಿದ್ದಾರೆ? ನಾನ್ ಯಾರಿಗೂ ಏನೂ ಹೇಳಿಲ್ವಲ್ಲ. ಸುಬಿ ಪುಟ್ಟ, ಸುಬಿ ಪುಟ್ಟ, ಏನ್ ವಿಷಯ? ಸುಭಾಷ್ ಇನ್ನೂ ಕೈಕಾಲ್ ತೊಳ್ದಿಲ್ಲ, ಬಟ್ಟೆ ಬದಲಾಯಿಸಿಲ್ಲ, ಈಗ ಕರಿತಿದ್ಯಾ ಅವನ್ನ? ಅಮ್ಮವ್ರೆ, ಸುಬಿ ಪುಟ್ಟನ ಯಜಮಾನರು ಕಚೇರಿಗೆ ಬರಕ್ ಹೇಳ್ತಿದ್ದಾರೆ. ಸುಭಾಷ್, ಅಪ್ಪ ಕರೀತಿದ್ದಾರೆ, ಹೋಗು. ನನ್ ಸುಭಾಷ್ಗೆ ಅವ್ರಪ್ಪ ಶಿಕ್ಷೆ ಕೊಡುವಂತ ತಪ್ಪು ನೀನು ಮಾಡಿರಲ್ಲ. ಹಾಗೇನಾದ್ರೂ ಇದ್ರೆ ಅವ್ರು ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರೆ. ಅಯ್ಯೋ ದೇವ್ರೆ, ಅವನಿಗೇನು ಶಿಕ್ಷೆ ಆಗದಿದ್ರೆ ಸಾಕು. ನನ್ ಕ್ಲಾಸ್ ಅಲ್ಲಿ ಚಾರ್ಲ್ಸ್ ಅಂತ ಒಬ್ಬ ಇದ್ದಾನೆ. ನನ್ನ ಮತ್ತು ಅವನ್ ಮಧ್ಯ ಜಾತ್ರೆ ಮೈದಾನದಲ್ಲಿ ಒಂದು ಓಟದ ಸ್ಪರ್ಧೆ ಇತ್ತು. ಈ ರಾಖಿ ನಿನಗೆಲ್ಲಿಂದ ಸಿಕ್ತು? ಅದು ಮೈದಾನದಲ್ಲಿ. ಅಪ್ಪ, Those who are brave, they always look up. ಏನನ್ಸುತ್ತೆ ಸುಭಾಷ್?
ನೀನ್ ಇವತ್ ಏನೇನ್ ಮಾಡ್ದಿಯೋ ಅದೆಲ್ಲ ಸರಿ ಅನ್ಸತ್ತಾ? ನಾನು ಇಷ್ಟೆಲ್ಲ ಮಾಡಿದ್ದು ಅಬ್ದುಲ್ ಕಾಕನ ಕಾಪಾಡೋದಿಕ್ಕೆ. ನಾನ್ ಸುಮ್ನೆ ಏನ್ ಜಾತ್ರೆ ಮೈದಾನಕ್ಕೆ ಹೋಗಿರ್ಲಿಲ್ಲ. ಈಗ ಆ ವಿಷಯನೆಲ್ಲ ಅಪ್ಪಂಗೆ ಹೇಗ್ ಹೇಳಿ? ನೀನ್ ಉತ್ತರ ಕೊಡ್ತಾ ಇಲ್ಲ ಸುಭಾಷ್. ಇದ್ರ ಅರ್ಥ ನೀನ್ ತಪ್ಪು ಮಾಡಿದ್ಯಾ. ಅದು ಒಂದ್ ತಪ್ಪಲ್ಲ, ಬಹಳಷ್ಟು ತಪ್ಪು ಮಾಡಿದ್ಯಾ. ಸ್ಕೂಲ್ ಮುಗಿಯೋದಕ್ಕೂ ಮೊದ್ಲೇನೆ ನೀನ್ ಅಲ್ಲಿಂದ ಹೊರಟಿದ್ಯಾ. ಮತ್ತೆ ಎಲ್ಲಿಗೆ ಹೋಗ್ಬಾರ್ದಾಗಿತ್ತು ಅಲ್ಲಿಗೆ ಹೋಗಿದ್ಯಾ. ಕತ್ಲಾದ್ಮೇಲೆ ಮನೆಗ್ ಬಂದಿದ್ಯಾ ನೀನು. ಹೇಳು, ಯಾವ ರೀತಿ ಶಿಕ್ಷೆ ಕೊಡ್ಬೇಕು ನಿನ್ಗೆ? ಅಪ್ಪ ಯಾವ ಶಿಕ್ಷೆ ಕೊಡ್ಬೋದು? ನಿನ್ ಕ್ಲಾಸಿಗಿಂತ ಮುಂದಿನ ಕ್ಲಾಸ್ ಪುಸ್ತಕ ಇದು ತಗೋ. ಒಂದು ವಾರ ಸಮಯ ಇದೆ, ಓದಿ ಮುಗಿಸ್ಬೇಕು. ಇದೇ ನಾನು ನಿಂಗೆ ಕೊಡ್ತಿರೋ ಶಿಕ್ಷೆ. ನಾನು ಈ ಪುಸ್ತಕ ಎಲ್ಲ ಓದ್ ಮುಗ್ಸಕ್ಕಾಗುತ್ತಾ? ಒಂದು ಮಾತು ನೆನಪಿರ್ಲಿ ಸುಭಾಷ್, ಈ ವಯಸ್ಸಲ್ಲಿ ನೀನು ಓದು ಬರಹ ಕಲಿಬೇಕು, ಬೇರೆ ಯಾವ ಕಡೆಗೂ ಗಮನ ಕೊಡಬಾರದು. ಇದ್ದಕ್ಕಿದ್ದ ಹಾಗೆ ಯಾಕಿಂತ ಕೆಲಸ ಮಾಡಿದೆ ಸುಭಾಷ್? ಅಂಥ ಪರಿಸ್ಥಿತಿಯಲ್ಲಿ ನೀನು ಆ ಮೈದಾನಕ್ಕೆ ಹೋಗ್ಬಾರ್ದಾಗಿತ್ತು. ನೀನಂತೂ ಅಂಥವನಲ್ಲ. ನಿಜವಾಗ್ಲೂ ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ನಾನ್ ಬೇಕು ಅಂತೇನ್ ಹೋಗಿಲ್ಲ ಅಪ್ಪ. ಚಾರ್ಲ್ಸ್ ನನ್ಗೆ ಹೇಳಿದ್ದ, ನಾನು ಅವನು ಸೇರಿ ಜಾತ್ರೆ ಮೈದಾನದಲ್ಲಿ ಓಟದ ಸ್ಪರ್ಧೆ ಆಡೋಣ ಅಂತ. ಚಾರ್ಲ್ಸ್ ಭಾರತೀಯರನ್ನ ಹೇಡಿಗಳು ಅಂತಾನೆ ಅಪ್ಪ. ಅಷ್ಟೇ ಅಲ್ಲ, ನಾವೆಲ್ಲ ಭಾರತೀಯರು ಸ್ಪೋರ್ಟ್ಸ್ ನಲ್ಲಿ ಯಾವಾಗ್ಲೂ ಸೋಲ್ತೀವಂತೆ. ಅದಕ್ಕೆ ಅವನು ನನ್ಗೆ ಚಾಲೆಂಜ್ ಮಾಡಿದ್ದ. ಇಂಥ ಸಮಯದಲ್ಲಿ ನಾನು ಏನ್ ಮಾಡ್ಬೇಕಾಗಿತ್ತಪ್ಪ? ಅವನು ಭಾರತೀಯರನ್ನ ಹೇಡಿಗಳು ಅಂದಿದ್ದು ತಪ್ಪಲ್ವಾ? ಚಾರ್ಲ್ಸ್ ಹೀಗೆ ಹೇಳ್ಬಾರ್ದಾಗಿತ್ತು. ಈಗ ನೀವೇ ಹೇಳಿ ಅಪ್ಪ. ಈ ಸ್ಕೂಲ್ ಮಕ್ಕಳ ಮಧ್ಯೆ ಈ ರೀತಿ ಮಾತನಾಡ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಸರಿಯಲ್ಲ. ನಾನು ಅವನ್ಗೆ ತಲೆ ಎತ್ತಿ ಎದೆ ಉಬ್ಸಿ ಭಾರತೀಯರು ಹೇಡಿಗಳಲ್ಲ ಅಂತ ಉತ್ತರ ಕೊಟ್ಟಿದ್ದೀನಿ ಅಪ್ಪ. ವಿ ಆರ್ ಬ್ರೇವ್. ಸುಭಾಷ್, ನೀನ್ ತೋರಿಸಿರೋ ಧೈರ್ಯಕ್ಕೆ ಫಲ ಸಿಗೋದು ರಿಸಲ್ಟ್ ನಲ್ಲಿ. ರೇಸ್ ಮೈದಾನದಲ್ಲ, ಬುದ್ಧಿಯಲ್ಲಿರ್ಬೇಕು. ಮತ್ತು ನೀನ್ ಅದರಲ್ಲಿ ಫಸ್ಟ್ ಬಾ. ನೀನು ನಿನ್ನ ರಿಸಲ್ಟ್ ಇಂದ ಎಲ್ರಿಗೂ ಸಾಬೀತ್ ಮಾಡಿ ತೋರಿಸು, ಭಾರತೀಯರಲ್ಲಿ ಜಾಣ್ಮೆ, ಬುದ್ಧಿ ಯಾವುದು ಕಡಿಮೆ ಇಲ್ಲ ಅಂತ. ಅಂಥವ್ರು ಎಲ್ಲ ವಿಷಯನೂ ತಿಳ್ಕೊಂಡಿರ್ತಾರೆ. ಹೊಸದೇನಾದ್ರೂ ಕಲಿಯೋದ್ರಲ್ಲಿ ಆಸಕ್ತಿ ತೋರಿಸ್ತಿರ್ತಾರೆ. ನೀನ್ ಪ್ರತಿದಿನ ಒಂದು ಹೊಸ ವಿಷಯ ಕಲ್ತಾಗ ಮಾತ್ರ ಸ್ಪರ್ಧೆಯಲ್ಲಿರ್ತೀಯ. ಹೊಸ ವಿಷಯ ಕಲಿಯೋದಾ? ನನ್ಗೆಷ್ಟೋ ವಿಷಯ ಗೊತ್ತಿಲ್ಲ. ಅಪ್ಪನ್ ಕೇಳ್ ನೋಡ್ಲಾ? ಅಪ್ಪಂಗೆಲ್ಲ ಗೊತ್ತಿದೆ. ಅಪ್ಪ, ನಾನಿವತ್ತೊಂದು ಹೊಸ ಶಬ್ದ ಕಲ್ತಿದ್ದೀನಿ, ಆದ್ರೆ ಅದರ ಅರ್ಥ ನಂಗೆ ಗೊತ್ತಿಲ್ಲ. ಅಪ್ಪ, ಬಂಗಾಳ ವಿಭಜನೆ ಅಂದ್ರೆ ಏನು? ಸುಭಾಷನ್ ಮನ್ಸಲ್ಲಿ ಬಂಗಾಳ ವಿಭಜನೆ ಬಗ್ಗೆ ಪ್ರಶ್ನೆನಾ? ಯಾಕೆ? ಈ ಪ್ರಶ್ನೆಗಳು ನಿನ್ ಮನ್ಸಲ್ಲಿ ಬರೋದು ಸರಿಯಲ್ಲ ಸುಭಾಷ್. ನಮಸ್ಕಾರ ಮಿಸ್ಟರ್ ಬೋಸ್, ಹೇಗಿದ್ದೀರಾ? ಪೊಲೀಸ್ ನನ್ನನ್ನು ಹಿಡ್ಕೊಂಡು ಹೋಗಕ್ ಬಂದಿದಾರಾ? ಪೊಲೀಸರಿಗೆ ಯಾರು ಹೆದರ್ತಾರೆ ಗೊತ್ತಾ ಸುಭಾಷ್? ತಪ್ಪು ಮಾಡಿದವರು. ನೀನು ಜಾನಕಿನಾಥ್ ಅವ್ರ ಮಗ. ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ. ನೀನು ಜಾತ್ರೆ ಮೈದಾನಕ್ಕೆ ಹೋಗಿದ್ಯಾ? ಏನಾಯ್ತು? ಯಾಕೆ ಸುಮ್ಮನಾದೆ? ಜಾತ್ರೆ ಮೈದಾನಕ್ಕೆ ಹೋಗೋದಕ್ಕೆ ಯಾರಾದ್ರೂ ದೊಡ್ಡೋರು ನಿನಗೆ ಹೇಳಿದ್ರಾ? ನೀನು ನಿಜವಾಗ್ಲೂ ಫಿಟ್ ಇದ್ರೆ ನೀನು ನನ್ನ ಓಟದಲ್ಲಿ ಸೋಲ್ಸಕ್ಕಾಗುತ್ತಾ ಜಾತ್ರೆ ಮೈದಾನದಲ್ಲಿ?
ಮುಕುಂದ್ ಅವರು ಸುಭಾಷ್ ಬಾಯಿನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನೀವು ಏನ್ ಕೇಳಕ್ ಬಂದಿದ್ದು ಮುಕುಂದ್ ಅವರೇ? ನಿಮ್ಮ ಮೊದಲನೇ ಪ್ರಶ್ನೆ ಆಗಿತ್ತು ಸುಭಾಷ್ ಮೈದಾನಕ್ಕೆ ಹೋಗಿದ್ನೋ ಇಲ್ವೋ ಅಂತ. ಇನ್ನೊಂದು ಪ್ರಶ್ನೆ ಯಾರ್ ಜೊತೆಗೆ ಹೋಗಿದ್ದ ಅಂತ. ಅದೇನು ಅಂದ್ರೆ ಜಾನಕಿ ಅವರೇ, ಆ ಜಾತ್ರೆ ಸುಭಾಷ್ ಮೈದಾನದಲ್ಲಿ ಹೋಗಿದ್ದ. ನೀವು ಕೇಳಿದ್ದು ಸರಿಯಾಗಿದೆ ಮುಕುಂದ್ ಅವರೇ. ಸುಭಾಷ್ ಜಾತ್ರೆ ಮೈದಾನಕ್ಕೆ ಹೋಗಿದ್ದ, ಆದ್ರೆ ಅವನಾಗೆ ಅಲ್ಲ. ನಾನೇನ್ ಕೇಳ್ತಾ ಇದ್ದೆ ಅಂದ್ರೆ- ಅವನ್ ಕ್ಲಾಸ್ಮೇಟ್ ಚಾರ್ಲ್ಸ್, ಅವನೇ ಸುಭಾಷ್ನ ಓಟ ಸ್ಪರ್ಧೆಗೆ ಜಾತ್ರೆ ಮೈದಾನಕ್ಕೆ ಬಾ ಅಂತ ಕರೆದಿದ್ದು. ಅದ್ರಲ್ಲಿ ಏನಾಗ್ತಿದೆ ಅನ್ನೋದು ಸುಭಾಷ್ಗೆ ಅಲ್ಲಿ ಹೋದ್ಮೇಲೆನೆ ಗೊತ್ತಾಯ್ತು. ಇದೇ ಹೆದರಿಕೆ ನನಗಿದ್ದಿತ್ತು. ವಕೀಲರ ಮಾತಲ್ಲಿ ನನ್ನನ್ನು ಕಟ್ಟ ಹಾಕ್ಬಿಟ್ರಲ್ಲ. ವಿಷಯ ಏನು ಅಂತ ಗೊತ್ತಾ ಜಾನಕಿ ಅವರೇ? ಆ ಜಾತ್ರೆ ಮೈದಾನದಲ್ಲಿ ಯಾರೋ ಆಫೀಸರ್ ಕಣ್ಣಿಗೆ ಮಣ್ಣೆರ್ಚಿ ಓಡೋಗಿದ್ದಾರೆ. ಯಾವ್ದೋ ಚಿಕ್ಕ ಹುಡುಗನ ಕೆಲಸ. ನೋಡಕ್ಕೆ ಸುಭಾಷ್ನಷ್ಟೇ ವಯಸ್ಸಿರ್ಬೇಕು. ಕೇಳ್ಪಟ್ಟೆ. ಅವರು ನನ್ನ ಮೈದಾನದಲ್ಲಿ ನೋಡಿದಾರೋ ಏನೋ. ನೋಡ್ದೇ ಇದ್ರೆ ನಮ್ಮನೆಗೆ ಯಾಕೆ ಬರ್ತಿದ್ರು? ನಾನ್ ಸಿಕ್ಕಾಕೊಳ್ಳೋದಕ್ಕಿಂತ ಮೊದಲು ಈ ಶಸ್ತ್ರನ ಅನಂತ್ ಅವ್ರಿಗೆ ಹೇಗಾದ್ರೂ ತಲುಪಿಸ್ಬೇಕು. ಅನು ಅನು, ಏನಾಯ್ತಮ್ಮ? ಇನ್ನು ಯಾಕೆ ಹೀಗೆ ನಿಂತಿದ್ಯಾ? ಹೋಗಿ ಕೈಕಾಲ್ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೋ. ಹೋಗಮ್ಮ. ಯಾಕೆ ಈ ಕೋಣೆ ಕರ್ಕೊಂಡ್ ಬಂದಿದ್ಯಾ? ಇದು ನಿನ್ ಕೋಣೆ ಅಲ್ವಾ? ನನ್ ಕೋಣೆನೆ. ಇವತ್ತಿಂದ ನೀನು ನನ್ ಕೋಣೆಯಲ್ಲೇ ಇರ್ತೀಯ. ಪಕ್ಕದ ಕೋಣೆ ನಿಂದಾಗಿತ್ತು ನಿಜ, ಆದ್ರೆ ವಿಷಯ ಏನ್ ಗೊತ್ತಾ? ಸುಭಾಷ್ ಈಗ ದೊಡ್ಡವನಾಗ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಅಂತಾನೆ ಒಂದು ಕೋಣೆ ಸಿದ್ಧ ಮಾಡೋದು ಅಗತ್ಯ ಆಗಿತ್ತು. ಹೇಗಿದ್ರು ಆ ಕೋಣೆ ಖಾಲಿ ಇತ್ತಲ್ಲ, ಅದಕ್ಕೆ ಆ ಕೋಣೆನ ನಾವೀಗ ಸುಭಾಷ್ ಕೊಟ್ಟಿದೀವಿ. ಅಮ್ಮನ್ ಕೋಣೆಲ್ ನಾನಿರ್ಬೇಕಾ? ಶಸ್ತ್ರದ ಬಗ್ಗೆ ಅಮ್ಮನ್ಗೇನಾದ್ರೂ ಗೊತ್ತಾಗ್ಬಿಟ್ರೆ? ದುರ್ಗಾ ಮಾತೆ ನನಗೆ ಶಕ್ತಿ ಕೊಡು. ಮನ್ಸಲ್ಲಿ ವಿಶ್ವಾಸ ಇಟ್ಕೊಂಡು ಮಾತೃಭೂಮಿಗಾಗಿ ಹೋರಾಡ್ತೀನಿ. ತಾಯಿಗೆ ಅವಳ ಮಕ್ಕಳೇ ದೊಡ್ಡ ಶಕ್ತಿ. ನಮ್ಮ ಮಾತೃಭೂಮಿ ತನ್ನ ಮಡಿಲಲ್ಲಿ ಹೇಗೆ ತನ್ನ ಮಕ್ಕಳನ್ನ ರಕ್ಷಿಸಿದ್ಲೋ ಹಾಗೆ ನಮ್ಮ ಮಾತೃಭೂಮಿಯನ್ನ ರಕ್ಷಣೆ ಮಾಡೋ ಹಾಗೆ ಆಶೀರ್ವಾದ ಮಾಡಮ್ಮ. ನಮಗೆ ಗೆಲುವು ಸಿಗೋ ಹಾಗೆ ಶಕ್ತಿ ನೀಡಮ್ಮ. ಒಂದೇ ಮಾತರಂ. ದೇವಸ್ಥಾನದಿಂದ ಈ ಫಕೀರ ಯಾಕೆ ಹೊರಗೆ ಬರ್ತಿದ್ದಾನೆ? ಹೀಗಾಗೋಕ್ ಸಾಧ್ಯನೇ ಇಲ್ವಲ್ಲ. ಪೊಲೀಸರು ನನಗೆ ಇವನ್ ಮೇಲೆ ಕಣ್ಣಿಡೋಕ್ ಹೇಳಿದ್ದು. ಯಾರಿವನು? ನನ್ನನ್ನೇ ಹಿಂಬಾಲಿಸ್ತಿರೋ ಹಾಗಿದೆ. ಪೊಲೀಸರ ಕಡೆ ವ್ಯಕ್ತಿ ಇರಬಹುದಾ? ಈ ಫಕೀರ ಎಲ್ಲಿಗೆ ಹೋದ? ಕಾಪಾಡಿ, ಕಾಪಾಡಿ! ನಿಮಗೆ ರಿಚರ್ಡ್ಸನ್ ಸಾಹೇಬ್ರ ಬಗ್ಗೆ ಗೊತ್ತೇ ಇದೆಯಲ್ಲ. ಮಕ್ಕಳು ಮುದುಕರು ಯಾರನ್ನು ಬಿಡಲ್ಲ. ಅವ್ರೀಗ ಹುಡುಗನ್ನ ಎಲ್ಲಿದ್ರು ಬಿಡಬೇಡಿ ಹುಡುಕಿ ಅಂತ ಹೇಳಿದ್ದಾರೆ. ಇದ್ರ ಅರ್ಥ ನೀವೀಗ ಹುಡುಗನ್ನ ಹುಡ್ಕೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಹೌದು, ನಾನೀಗ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ನಾನೇನ್ ಮಾಡಕ್ಕಾಗತ್ತೆ? ಇದೆಲ್ಲ ನಮ್ ಸಾಹೇಬ್ರ ಆದೇಶ ಅಷ್ಟೇ. ನಮ್ ಸಾಹೇಬ್ರು ಹೇಳ್ತಾ ಇದ್ರು, ಆ ಹುಡುಗ ಏನಾದ್ರೂ ಸಿಕ್ಬಿಟ್ರೆ ಅವನ್ಗೆ ಕಠಿಣವಾದ ಶಿಕ್ಷೆ ಕೊಡ್ತಾರಂತೆ. ನಾನು ಅಪ್ಪಂಗೆ ಸತ್ಯ ಹೇಳ್ಬಿಡ್ಲಾ? ಈ ಪೊಲೀಸ್ ಆಫೀಸರ್ ಹೀಗ್ಯಾಕೆ ಹೇಳ್ತಿದ್ದಾರೆ? ನಾನೇ ಅಂತ ಗೊತ್ತಾದ್ರೆ ನಂಗ್ ಶಿಕ್ಷೆ ಕೊಡ್ತಾರಾ? ನೀನೆಷ್ಟು ಮುಗ್ಧಂತರ ಮುಖ ಮಾಡಿದ್ರು ರಿಚರ್ಡ್ಸನ್ ಸಾಹೇಬರು ನಿನ್ನ ಬಿಡೋದಿಲ್ಲ. ಅನು ಚಿಕ್ಕಮ್ಮ ಯಾಕೆ ಸತ್ಯ ಹೇಳ್ಬೇಡ ಅಂದ್ರು? ನಾನು ಅಬ್ದುಲ್ ಕಾಕನ ಕಾಪಾಡೋದಿಕ್ ಹೀಗ್ ಮಾಡಿದ್ದು. ಅಂತ ಸಮಯದಲ್ಲಿ ಕಾಪಾಡೋದ್ ತಪ್ಪಲ್ವಲ್ಲ? ಏನಾಯ್ತು ಸುಭಾಷ್? ಯಾಕೆ ಸುಮ್ನೆ ಇದೀಯಾ? ಆಫೀಸರ್ ಕಣ್ಗೆ ನೀನು ಮಣ್ಣೆರ್ಚಿಲ್ಲ ತಾನೆ? ಮುಕುಂದ್ ಅವ್ರೆ, ಸುಭಾಷ್ ನಿನ್ ಕೋಣೆಗೆ ಹೋಗು. ನಾನು ಇವ್ರ ಹತ್ರ ಮಾತಾಡೋದಿದೆ. ಅನು,
ನಿನಗ್ ಹೇಳ್ದೆ ಅಂತ ಬೇಜಾರಾಯ್ತಾ? ನನ್ಗೆ ಮತ್ತೆ ನಿಮ್ಮಪ್ಪನ್ಗೆ ಪ್ರಭಾವತಿನೇ ಈ ವಿಷಯ ಹೇಳಿತು. ಮತ್ತೆ ಅದೇನಂದ್ರೆ ಅಮ್ಮ, ಇದೇನ್ ಹೇಳ್ತಿದ್ಯಾ? ಅಕ್ಕ ಮತ್ತೆ ಭಾವ ಏನೇ ತೀರ್ಮಾನ ತಗೊಂಡ್ರು ಅದು ಸರಿಯಾಗಿರುತ್ತೆ. ಈಗಿನ ಕಾಲದಲ್ಲಿ ಅವರಷ್ಟು ಒಳ್ಳೆ ಜನ ಯಾರಿದ್ದಾರೆ? ಅವ್ರು ಹೇಳಿರೋದು ಸರಿಯಾಗಿದೆ. ಸುಬಿ ದುಡ್ಡೋನಾಗ್ತಿದ್ದಾನೆ, ಅವನಿಗೆ ಬೇರೆ ಕೋಣೆ ಅವಶ್ಯಕತೆ ಇದೆ. ಸರಿಯಾಗಿ ಹೇಳ್ದೆ. ಕೊಡು, ಇದನ್ನೆಲ್ಲ ನಾನು ಬೀರುನಲ್ಲಿ. ಬೇಡ ಬೇಡ, ನಾನೇ ಇಡ್ತೀನಮ್ಮ, ನೀನ್ ಹೋಗು. ಸರಿ, ಹಾಗಾದ್ರೆ ನೀನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಬಾ. ಹಾ, ಮನುದಾಗ ಹೇಳಿ ನಿನ್ಗೆ ಊಟದ ವ್ಯವಸ್ಥೆ ಮಾಡಿಸ್ತೀನಿ. ದೂರದಿಂದ ಬಂದಿದ್ಯಲ್ಲ, ಸರಿನಾ? ಹುಷಾರು. ಮನುದಾ, ಮನುದಾ. ಅರವಿಂದ್ ಘೋಷ್ ಅವ್ರು ಹೇಳಿರೋ ಕೆಲಸ ನಾನ್ ಮಾಡ್ಲೇಬೇಕು. ನೀವೆಲ್ಲಿದ್ದೀರಾ ಅನಂತ್? ಮುಕುಂದ್ ಅವ್ರೆ, ನೀವು ಪದೇ ಪದೇ ಮಣ್ಣೆರ್ಚಿದ ವಿಷಯನ ಮಾತಾಡಿ ಸುಭಾಷ್ ಹತ್ರ ಏನ್ ಹೇಳ್ಸೋದಕ್ಕೆ ಹೊರಟಿದ್ದೀರಾ? ನಿಮಗ್ ಗೊತ್ತು ತಾನೆ ಸುಭಾಷ್ ಯಾವ ಪರಿವಾರದವನು ಅಂತ? ಬೋಸ್ ಪರಿವಾರದ ಹುಡುಗರು ಯಾರ್ದೋ ಕಣ್ಣಿಗೆ ಮಣ್ಣೆರ್ಚಿ ಓಡ್ ಹೋಗುವಂತ ವಿದ್ಯೆನ ಕಲ್ತಿಲ್ಲ. ನಮಗೆ ನಿನ್ ಬಗ್ಗೆ ಬಹಳ ದೊಡ್ಡ ಕನ್ಸಿದೆ ಸುಭಾಷ್. ಅಪ್ಪಂದು, ನಂದು, ನಮ್ಮೆಲ್ಲರ ಕನ್ಸನ್ನ ನನ್ಸ್ ಮಾಡು ಕಂದ. ಎಲ್ಲರೂ ನನ್ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ. ಈ ಕೆಲ್ಸ ನಾನೇ ಮಾಡಿದ್ದು ಅಂತ ಹೇಳಿದ್ರೆ ಎಲ್ರೂ ನನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಆದ್ರೆ ನಾನು ಮಣ್ಣು ಎರ್ಸದೇ ಇದ್ದಿದ್ರೆ ಅಬ್ದುಲ್ ಕಾಕ. ಹುಷಾರು, ಹುಷಾರಾಗಿ ಹೋಗು ಸುಭಾಷ್. ನನ್ನ ಕ್ಷಮಿಸಿ ಜಾನಕಿನಾಥ್ ಅವರೇ, ನೀವು ತಪ್ಪು ತಿಳ್ಕೋಬೇಡಿ. ಸಮಾಜದಲ್ಲಿ ನಿಮಗೆ ಬಹಳ ಗೌರವ ಇದೆ. ನಿಮ್ ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅಂತ ಧೈರ್ಯ ನನಗೆ ಖಂಡಿತ ಇಲ್ಲ. ಈ ವಿಷಯ ನೆನ್ಪಿರ್ಲಿ ಮುಕುಂದ್ ಅವ್ರೆ. ಅಪ್ಪ ನಿನ್ನನ್ನ ಕಾಪಾಡಿದ್ರು ರಿಚರ್ಡ್ಸನ್ ಸಾಹೇಬ್ರು ನಿನ್ನನ್ನ ಖಂಡಿತ ಉಳಿಸೋದಿಲ್ಲ ಸುಭಾಷ್. ಯಾರು? ಯಾರದು? ಯಾರು ನೀನು? ರೀ, ಅನಂತ್ ಬಂದ್ನಾ? ಫಕೀರ್ ಬಾಬಾ, ಕೂತ್ಕೊಳ್ಳಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ ಬಾಬಾ. ನೀವಿಲ್ಲೇ ಕೂತಿರಿ ಬಾಬಾ, ನಾನ್ ನಿಮ್ಗೋಸ್ಕರ ಏನಾದ್ರೂ ತರ್ತೀನಿ. ಬಾಬಾ, ಆಶೀರ್ವಾದ ಮಾಡಿ. ನನ್ನ ಮಗ ಆದಷ್ಟು ಬೇಗ ಮನೆಗೆ ಬರ್ಬೇಕು. ಬಹಳ ದಿನಗಳಿಂದ ಮನೆಗೆ ಬಂದಿಲ್ಲ. ಅನಂತ್, ಅಮ್ಮ,
ನಿನ್ನ ಮಗ ನಿನ್ನನ್ ಬಿಟ್ಟು ಎಲ್ಲಿಗೆ ಹೋಗ್ತಾನಮ್ಮ? ಅಯ್ಯೋ ಅಮ್ಮ, ಹೀಗೆ ಯಾರಾದ್ರೂ ಅಳ್ತಾರ? ನನ್ನಂತ ಹೋರಾಟಗಾರ ಮಗ ಇದ್ದು ನೀನ್ ಅಳ್ತಿದ್ಯಾ? ಯಾಕಮ್ಮ? ನನ್ನ ಇನ್ನೊಬ್ಬ ತಾಯಿನೂ ಅಳ್ತಿದ್ದಾಳೆ, ಭಾರತ ಮಾತೆ. ಏನ್ ಹೇಳ್ದೆ ನೀನು? ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ. ನಾನೇ ನಿಮ್ಮಮ್ಮ. ನನಗ್ ಮಾತ್ ಕೊಡು ನೀನು. ನಿನ್ನನ್ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ ಅಂತ ನನಗ್ ಮಾತ್ ಕೊಡು. ಹೋಗಲ್ಲ ಅಂತ ಅವ್ನು ನಿನಗೆ ಹೇಗ್ ಮಾತ್ ಕೊಡ್ತಾನೆ ಹೇಳು? ಅವನು ನಿನಗೆ ಸಮಾಧಾನ ಆಗ್ಲಿ ಅಂತ ಬಂದಿದ್ದಾನೆ. ಯಾಕೋ ಅಮ್ಮನ ಇಷ್ಟೊಂದು ಗೋಳಾಡಿಸ್ತೀಯಾ? ಅವಳಿಗೆ ಸ್ಪಷ್ಟವಾಗಿ ಹೇಳು, ನೀನ್ ಯಾಕೆ ಈ ವೇಷ ಹಾಕಿದ್ಯಾ ಅಂತ. ನಿನ್ ತಲೆ ತಪ್ಸ್ಕೊಂಡು ಓಡಾಡ್ತಾ ಇದೀಯಾ? ನೋಡ್ಕೊಂಡ್ಬಿಡೆ, ನಿನ್ನ ಮಗನ ಸರಿಯಾಗಿ ನೋಡ್ಕೊಂಡ್ಬಿಡು. ಯಾರಿಗ್ ಗೊತ್ತು, ಇನ್ನೊಂದ್ಸಲ ಅವನನ್ನ ನೀನ್ ನೋಡ್ತೀಯ ಇಲ್ಲ? ಹಾಗೆಲ್ಲ ಹೇಳ್ಬೇಡ್ರಿ ಮಗನೇ. ನೋಡು, ನಿನಗ್ ಗೊತ್ತಾ ನಾನ್ ನಿನ್ ಬಗ್ಗೆ ಎಷ್ಟು ಭಯ ಪಟ್ಕೊಂಡಿದ್ದೆ ಗೊತ್ತಾ? ಪೊಲೀಸರು ಎಲ್ರು ಕರ್ಕೊಂಡು ಹೋಗಿ ಲಾಠಿಲ್ ಹೊಡಿತಿದ್ದಾರೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ದು? ಎಲ್ರು ಹೇಳ್ತಾ ಇದಾರಲ್ಲ. ಅದು ಅಲ್ದೆ ಅನುಪಮ ಬಂದು ನಿನ್ನ ಬಗ್ಗೆ ವಿಚಾರಿಸ್ಕೊಂಡು ಹೋದ್ಲು. ಅಮ್ಮ, ಅನುಪಮ ಬಂದಿಲ್ಲ. ಅನುಪಮ ಬಗ್ಗೆ ಹೇಳ್ಬಾರ್ದು ಅಂತ ಎಷ್ಟು ಸಲ ಅಂದ್ಕೊಂಡಿದ್ದೆ, ಆದ್ರೆ ಅದೇ ತಪ್ಪು ಮಾಡಿಬಿಟ್ಟೆ. ಏನಾಯ್ತಮ್ಮ, ಯಾಕೆ ಸುಮ್ನದೆ? ಅಪ್ಪ, ಅನುಪಮ ಬಂದಿದ್ಲ? ಬಂದಿದ್ಲು. ಮತ್ತೆ ವಕೀಲರು ಮನೆಗೆ ವಾಪಸ್ ಹೋಗಿದ್ದಾಳೆ. ನೀನ್ ಅನುಪಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಡ. ಬಹಳ ದಿನದ ಮೇಲ್ ಬಂದಿದ್ಯಾ, ನಾನು ನಿನಗ್ ಬಡಿಸ್ತೀನಿ, ಊಟ ಮಾಡು. ಅನುಪಮ ಇಲ್ಲಿಗೆ ಯಾವಾಗ ಬಂದಿದ್ಲು? ಏನಾದ್ರೂ ಹೇಳಿದ್ಲ? ಏನಂದ್ಲು ಅಂದ್ರೆ, ನಮ್ಮಲ್ಲಿ ಯಾರಾದ್ರೂ ಪುರಿಗೆ ಹೋದ್ರೆ ಅವಳಿಗೋಸ್ಕರ ಒಂದು ಬಾದುಷಾ ತಗೊಂಡ್ ಬರ್ಬೇಕಂತೆ. ಪುರಿಯ ಬಾದುಷಾ? ಇದು ಶಸ್ತ್ರದ ಬಗ್ಗೆ ಇರೋ ಸಂಕೇತ. ಇದ್ರ ಅರ್ಥ ಅನುಪಮ ಬಂದಿದ್ದು ಶಸ್ತ್ರ ಕೊಡಕ್ಕೆ. ನೀವಂತೂ ಬಿಟ್ರಿ ಅದನ್ನೆಲ್ಲ. ನೋಡು, ತುಂಬಾ ದಿನಗಳಾದ್ಮೇಲೆ ಮನೆಗ್ ಬಂದಿದ್ಯಾ, ಹೊಟ್ಟೆ ತುಂಬಾ ಊಟ ಮಾಡು. ನಾನೇ ನನ್ ಕೈಯಾರೆ ನನಗ್ ಬಡಿಸ್ತೀನಿ. ಇಲ್ಲೇ ಇರು, ತಗೊಂಡ್ ಬರ್ತೀನಿ. ರಾಯ್ ಅವರೇ ಮನೇಲಿದ್ದೀರಾ? ನೀವ್ ಹೋಗಿ ನೋಡಿ ಯಾರು ಅಂತ. ರಾಯ್ ಅವರೇ. ಅಬ್ದುಲ್, ಬಾ ಅಬ್ದುಲ್. ಏನಾಯ್ತು ಅಬ್ದುಲ್? ಏನು ವಿಷಯ? ಅದು ನನ್ನನ್ನ ಸಾಹೇಬ್ರು ಕಳಿಸಿದ್ರು. ನಿಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ. ನೀವು ನನ್ ಜೊತೆ. ಇವನೇನಾದ್ರೂ ಅನಂತ ನೋಡಿದ್ರೆ ಸರ್ವನಾಶ ಆಗುತ್ತಲ್ಲ. ಸರಿ, ಪರವಾಗಿಲ್ಲ, ನಾನ್ ಬರ್ತೀನಿ. ನೀನ್ ಹೊರಡು ಅಬ್ದುಲ್. ರಾಯೋರೇ, ನಾನ್ ನಿಮ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಇವತ್ತು ನಾನು ಸುಬ್ಬಿಪುಟ್ಟ ಮತ್ತೆ ರೋನೋಪುಟ್ಟ ಇಬ್ಬರನ್ನು ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಆಗ ನಾನು ಅನಂತಣ್ಣನ ನೋಡ್ದೆ. ಮೆರವಣಿಗೆಯಲ್ಲಿ ಹಾಡ್ ಹಾಡ್ಕೊಂಡು ಹೋಗ್ತಾ ಇದ್ರು. ಅವರು ಹುಷಾರಾಗಿ ಮನೆಗ್ ಬಂದಿದ್ದಾರೆ ತಾನೆ? ನೋಡಿ, ನಾವು ಹೊರಡೋಣ. ನಡಿ, ಬನ್ನಿ. ಅಂದ್ರೆ ಶಸ್ತ್ರ ಅನುಪಮ ಹತ್ರನೇ ಇದೆ. ನಾನು ಅವಳಿಂದ ಅದನ್ನ ತಗೊಳ್ಳೇಬೇಕು. ಆದ್ರೆ ಈಗ ಜಾನಕಿನಾಥ್ ಅವ್ರ ಮನೆಗೆ ಹೋಗೋದಿಗೆ. ಅವ್ರ ಮನೇಲಂತೂ ತುಂಬಾ ಜನ ಇರ್ತಾರೆ. ಏನೇ ಆದ್ರೂ ನಾನು ಹೋಗ್ಲೇಬೇಕು. ಅನುಪಮ ಹತ್ರ ಇರೋ ಶಸ್ತ್ರದ ಬಗ್ಗೆ ಆ ಮನೇಲಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅವಳನ್ನ ತೊಂದರೆಯಲ್ಲಿ ಸಿಕ್ಕಾಕ್ಸ್ಬಾರ್ದು. ನಿನ್ ಕ್ಲಾಸಿಗಿಂತ ಮುಂದಿನ ಕ್ಲಾಸ್ ಪುಸ್ತಕ ಇದು. 1 ವಾರ ಸಮಯ ಇದೆ, ಓದಿ ಮುಗಿಸ್ಬೇಕು. ಇದೇ ನಾನು ನಿಂಗೆ ಕೊಡ್ತಿರೋ ಶಿಕ್ಷೆ. ನಾನು ಅಪ್ಪಂಗೆ ಸತ್ಯ ಹೇಳಿದ್ರು ಶಿಕ್ಷೆ ಕೊಡ್ತಾರಾ? ನಾನು ಏನೇ ಮಾಡಿದ್ರು ಅದು ಅಬ್ದುಲ್ ಕಾಕಾನ ಕಾಪಾಡೋದಿಕ್ ಮಾಡಿದ್ದು. ನಾನ್ ಬೇಕು ಅಂತ ಅಲ್ಲಿಗೆ ಹೋಗ್ಲಿಲ್ಲ. ನಿನ್ ಮನೆಗ್ ಹೋದ್ಮೇಲೂ ಇಲ್ಲಿ ನಡೆದಿರೋ ವಿಷಯನ ಯಾರಿಗೂ ಹೇಳ್ಬಾರ್ದು. ನಿಂಗೇನಾದ್ರೂ ಗೊತ್ತಾ ಇಲ್ವಾ ಅಂತ ಯಾರಾದ್ರೂ ಬಂದು ನನ್ನ ಹತ್ರ ಕೇಳಿದ್ರೆ ಆಗ ನಾನು ಏನಂತ ಹೇಳಿ? ಆಗ ನೀನು ಸುಮ್ನೆ ಇರ್ಬೇಕು, ಆಯ್ತಾ?
ಇದೇ ಅನುಪಮ ಕೋಣೆ. ಅವಳು ಇಲ್ಲೇ ಇರ್ತಿದ್ಲು ಅಲ್ವಾ? ಅಮ್ಮ ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂದ್ರು. ಕೋಣೆಯಲ್ಲಿ ದೀಪ ಬೇರೆ ಉರಿತಿದೆ. ಇದರ ಅರ್ಥ ಅನುಪಮ ಕೋಣೆಯಲ್ಲೇ ಇದ್ದಾಳೆ. ಅನುಪಮಗೆ ನಾನು ಬಂದಿರೋದನ್ನ ಹೇಗೆ ಹೇಳೋದು? ಕಿಟಕಿ ಹತ್ರ ಹೋದಾಗ ಯಾರಾದ್ರೂ ನೋಡ್ಬಿಟ್ರೆ? ಇದನ್ ಯಾರು ಬಿಸಾಕಿರ್ಬೋದು? ಇದ್ರಲ್ಲಿ ಏನಿದೆ? ಇದೇನಿದು? ಇದ್ರಲ್ಲಿ ಏನ್ ಬರ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಪೂರಿ ಪೂರಿ. ನಾನ್ ಕೋಣೆಲೆ ಕೂತಿದ್ರೆ ಎಲ್ರು ಏನ್ ತಿಳ್ಕೊತಾರ ಏನೋ. ಅಮ್ಮನ ಹತ್ರ ಹೋಗ್ತೀನಿ, ಆಗ ಯಾರಿಗೂ ಅನುಮಾನ ಬರಲ್ಲ. ಇದ್ರಲ್ಲಿ ಏನೇನೋ ಬರ್ತಿದ್ದಾರೆ. ಇದ್ರಲ್ಲಿ ಬರ್ದಿರೋದ್ ನಂಗೊಂಚೂರು ಅರ್ಥ ಆಗ್ತಾ ಇಲ್ವಲ್ಲ. ಇದನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಹೇಗಾದ್ರೂ ಓದ್ಲೇಬೇಕು. ಪೂರ್ವ ದಿಕ್ಕಿನಲ್ಲಿರೋ ಪೂರಿ ಪುರಿ ಪುರಿ ಅಂತ ಯಾಕೆ ಬರ್ದಿದ್ದಾರೆ? ಕಿಟಕಿ ಆಚೆಯಿಂದ ಇದನ್ನ ಯಾರು ಎಸ್ತಿರ್ಬೋದು? ಯಾರನ್ನಾದ್ರೂ ಕೇಳ್ಬೇಕು. ಸುಬಿ, ಅನು ಚಿಕ್ಕಮ್ಮ, ಇದ್ರಲ್ಲಿ ಏನ್ ಬರ್ತಿದ್ದಾರೆ ಅಂತ ನೋಡಿ. ಕೊಡಿಲಿ. ನಂಗೇನು ಗೊತ್ತಾಗ್ತಾ ಇಲ್ಲ. ಪುರಿಯ ಬಾದುಷಾ ತಗೊಂಡು ಹೋಗಕ್ ಬಂದಿದ್ದೀನಿ. ಸುಬಿ, ಈ ಚೀಟಿ ನಿನ್ಗೆಲ್ ಸಿಕ್ತು? ಯಾರು ಕೊಟ್ರು ಇದನ್ನ? ಯಾರು ಕೊಡ್ಲಿಲ್ಲ. ಕಿಟಕಿ ಆಚೆಯಿಂದ ನನ್ ಕೋಣೆಗ್ ಬಂದ್ ಬಿತ್ತು. ಪುರಿಯ ಬಾದುಷಾ ಕೇಳ್ತಿದ್ದಾರೆ ಅಂದ್ರೆ ಅನಂತ್ ಬಂದಿರ್ಬೇಕು. ಚಿಕ್ಕಮ್ಮ, ಅದ್ರಲ್ಲಿ ಏನ್ ಬರ್ತಿದ್ದಾರೆ? ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಸುಬಿ. ಹೋಗು, ಕೋಣೆಲ್ ಹೋಗಿ ಓದ್ಕೋ ಹೋಗು. ಅದ್ರಲ್ಲಿ ಪೂರಿ ಅಂತೇನೋ ಬರ್ದಿದ್ರಲ್ಲ. ಅನಂತ್ ಅವ್ರೆ, ಯಾರದು? ನಾನು ಅನಂತ್. ಪುರಿಯ ಬಾದುಷಾ ತಂದ್ಯ? ಅನುಪಮ, ಪುರಿಯ ಬಾದುಷಾ ತಂದ್ಯ? ಎಲ್ಲ ಕಡೆಯಿಂದ ಪೊಲೀಸರು ಸುತ್ತುವರೆದಿದ್ದಾರೆ. ನಾನು ಇಲ್ಲಿಂದ ಬೇಗ ಹೋಗ್ಬೇಕು. ಪೊಲೀಸರಿಗೇನಾದ್ರೂ ನಮ್ ಸಂಕೇತ ಗೊತ್ತಾಗಿ ವೇಷ ಬದಲಾಯಿಸ್ಕೊಂಡು ಬಂದ್ರೇನೋ ಅನ್ನೋ ಅನುಮಾನದಲ್ಲಿ ನಾನಿದ್ದೆ.
ಹೇಗಿದ್ದೀರಾ ಅನಂತ್? ಎಲ್ಲಿ ಅಂತ ಬಚ್ಚಿಟ್ಕೋತೀರಾ? ಇದೇ ಫಕೀರನ್ ವೇಷದಲ್ಲಿ ಎಷ್ಟ್ ದಿನ ಇರ್ತೀರಾ? ಪೊಲೀಸ್ನವರು ಇಲ್ಲಿಗೇನಾದ್ರೂ ಬಂದಿದ್ರಾ? ಇಲ್ಲ, ಇಲ್ಲಿವರೆಗೂ ಯಾರಿಗೂ ಅನುಮಾನ ಬಂದಿಲ್ಲ. ಸರಿ, ನಿಮ್ ಹತ್ರ ದುಡ್ಡಿದ್ಯಾ? ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ತಗೊಳ್ಳಿ. ಇದೇನಿದು? ಅಲ್ಲಿ ನಿಂತಿರೋದು ಅನು ಚಿಕ್ಕಮ್ಮ. ಅವರು ಯಾರ ಹತ್ರ ಮಾತಾಡ್ತಿದ್ದಾರೆ? ಅವ್ರು ಯಾರೋ ಫಕೀರ್ ಬಾಬಾ ಇರ್ಬೇಕು. ಪಾಪ ಭಿಕ್ಷೆ ಕೇಳಕ್ ಬಂದಿದ್ದಾರೆ. ಅವ್ರಿಗೆ ನಾನು ಏನ್ ಕೊಡ್ಲಿ? ನಾನು ಏನಾದ್ರೂ ಅವ್ರಿಗೆ ದಾನ ಕೊಡ್ಬೇಕು. ಏನ್ ಕೊಡ್ಲಿ? ಅಮ್ಮ ನಂಗಿವತ್ತು ಬೆಳಗ್ಗೆ ಮಿಠಾಯಿಗೆ ಅಂತ ದುಡ್ಡು ಕೊಟ್ಟಿದ್ರಲ್ಲ, ಎಲ್ಲಿಟ್ಟೆ ಅದನ್ನ ನಾನು? ನೀನಿಲ್ದೆ ನನ್ ಗತಿ ಏನು ಅನುಪಮ? ಚಿಕ್ಕವರಿದ್ದಾಗ ನೀನೇನಾದ್ರೂ ಕದ್ದು ತಗೊಂಡ್ಬರ್ತಿದ್ದೆ, ನನಗೆ ಒಳ್ಳೊಳ್ಳೆ ತಿಂಡಿ ತಿನ್ನಿಸ್ತಾ ಇದ್ದೆ, ಜಾತ್ರೆಯಲ್ಲಿ ಓಡಾಡಕ್ಕೆ ಅಂತ ಹಣನೂ ಕೊಡ್ತಿದ್ದೆ. ಇವತ್ತು ಅದನ್ನೇ ಮಾಡ್ತಿದ್ಯಾ? ಹೋಗ್ಬರ್ತೀನಿ. ನೀವು ಹುಷಾರಾಗಿರ್ತೀರಾ ಅಂತ ನನಗ್ ಮಾತು ಕೊಡಿ. ಕಾರಣ ಇಲ್ಲದೆ ತೊಂದರೆಗೆ ಸಿಕ್ಕಾಕೋಬೇಡಿ. ಈಗ ನಾನ್ ಫಕೀರ್ ಬಾಬಾಗ್ ಏನ್ ಕೊಡ್ಲಿ? ಅಮ್ಮ ಕೊಟ್ಟಿದ್ ಕಾಸು ಕೋಟ್ ಜೋಬಲ್ಲೇ ಇತ್ತು. ಆ ಕೋಟ್ನ ಅನು ಚಿಕ್ಕಮ್ಮ ಬಿಸಾಕ್ಬಿಟ್ರು. ಏನ್ ಮಾಡ್ತಿದ್ಯಾ ಅನುಪಮ? ನೀನ್ ಯಾಕೆ ಅಳ್ತಿದ್ಯಾ? ನೀನು ಧೈರ್ಯ ಕಳ್ಕೋಬಾರ್ದು. ನಾವು ಭಾರತ ಮಾತೆಯ ಮಕ್ಕಳು. ಆ ಮಾತೆಯ ಬೇಡಿಗಳನ್ನ ಕಳ್ಚೋಕೆ ನಮ್ಮ ಜೀವನನ ಅರ್ಪಣೆ ಮಾಡಿದ್ದೀವಿ. ನಮಗಿನ್ನೂ ತುಂಬಾ ಶಸ್ತ್ರಗಳು ಬೇಕಾಗಿದೆ. ಅದ್ರ ಬಗ್ಗೆ ಗಮನ ಕೊಡಬೇಕು. ಅದನ್ನ ಹೇಗ್ ಪಡ್ಕೋಬೇಕು ಅಂತ ಯೋಚನೆ ಮಾಡು. ಈ ದೇಶದಲ್ಲಿ ಎಲ್ಲಾ ಮಕ್ಕಳು, ಹೆಂಗಸರು, ಯುವಕರು ಎಲ್ಲರೂ ಇದ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗಿದೆ. ಅಮ್ಮ ಕೊಟ್ಟಿದ್ ಕಾಸನ್ನ ಜೋಪಾನವಾಗಿ ಉಳಿಸ್ಕೊಂಡಿದ್ ಒಳ್ಳೇದೇ ಆಯ್ತು. ಅವ್ರೇನಾದ್ರು ಹೊರಟೋಗಿದ್ರೆ? ಅನು ಚಿಕ್ಕಮ್ಮ, ಫಕೀರ್ ಬಾಬಾನ ಅಲ್ಲೇ ಇರೋದಿಕ್ ಹೇಳಿ. ನಾನು ಅವ್ರಿಗೆ ಕಾಸು ಕೊಡ್ಬೇಕು. ಬಂದೆ. ಸುಭಾಷ್ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳು. ಏನಾದ್ರೂ ಮಾಡಿ ಅವನು ತಡಿ. ಸುಬಿ, ಅವ್ರು ಹೋಗ್ಬೇಕಂತೆ. ನೀನ್ ಅಲ್ಲಿಂದಾನೇ ಎಸಿ. ಸರಿ ಚಿಕ್ಕಮ್ಮ, ನಾನು ಎಸಿತೀನಿ. ಸರಿಯಾಗಿ ಹಿಡ್ಕೊಳ್ಳಿ ಅನು ಚಿಕ್ಕಮ್ಮ. ಸುಭಾಷ್ ಹೇಳು ಫಕೀರ್ ಬಾಬಾ ಖುಷಿಯಾದ್ರು ಅಂತ. ಒಂದೇ ಮಾತರಂ. ಹುಟ್ಟುಹಬ್ಬದ ಶುಭಾಶಯಗಳು ಸುಭಾಷ್. ಹುಟ್ಟುಹಬ್ಬ? ರಾತ್ರಿ 12 ಗಂಟೆ ಆಯ್ತು. ನಿನಗ್ ಗೊತ್ತಿಲ್ವಾ? ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ನಿನ್ ಬರ್ತಡೇ. ಹ್ಯಾಪಿ ಬರ್ತಡೇ ಸುಭಾಷ್. ಥ್ಯಾಂಕ್ ಯು. ಆದ್ರೆ ದೊಡ್ಡಣ್ಣ ಹೇಳ್ತಾರೆ ಇದೆಲ್ಲ ಇಂಗ್ಲಿಷರ್ ಪದ್ಧತಿ ಅಂತ. ಇಷ್ಟು ಹೊತ್ತಾದ್ರೂ ಶರತ್ ಮತ್ತೆ ಸತೀಶ್ ಮನೆಗ್ ಬಂದಿಲ್ವಲ್ಲ? ಇನ್ನು ಎಷ್ಟು ಹೊತ್ತಿನವರೆಗೂ ಎದ್ದೇ ಇರ್ತೀಯ ಪ್ರಭಾವತಿ? ಗೊತ್ತು ತಾನೆ, ಕಟಕ್ಗೆ ರೈಲ್ ಬರೋದಕ್ಕೆ ಪೊಲೀಸ್ನವ್ರು ಬಿಡ್ತಾ ಇಲ್ಲ.
ವಿಷಯ ಗೊತ್ತಾದ್ಮೇಲೂ ಒಬ್ಳ ತಾಯಿ ಆರಾಮಾಗಿರಕ್ಕಾಗತ್ತಾ? ನೀವೇ ಹೇಳಿ. ರೀಲ್ ಬರಲ್ಲ ಅನ್ನೋದು ನನಗೂ ಗೊತ್ತಿದೆ. ಆದ್ರೆ ನನ್ನಿಬ್ರು ಮಕ್ಕಳು ಶರತ್, ಸತೀಶ್ ಹೇಗಿದಾರೋ, ಎಲ್ಲಿದಾರೋ ಯಾರಿಗ್ ಗೊತ್ತು. ನಾಳೆ ಸುಭಾಷ್ ಹುಟ್ಟಿದ ಆದ್ರೆ ಅವರಿಬ್ರು ಇಲ್ಲಿಲ್ವಲ್ಲ, ಈಗೇನ್ ಮಾಡೋದು? ಬರ್ತಾರೆ ಪ್ರಭಾವತಿ, ಬರ್ತಾರೆ. ಶರತ್, ಸತೀಶ್ ಇಬ್ರು ಬರ್ತಾರೆ. ಅವರು ಮಧ್ಯದಾರಿಯಲ್ಲಿದ್ದಾರೆ. ಈಗ ರೈಲೇ ಇಲ್ಲಿಗೆ ಬರ್ತಿಲ್ಲ ಅಂತಂದ್ರೆ ಅವರಿಬ್ರು ಹೇಗ್ ಬರೋಕ್ ಸಾಧ್ಯ? ಈ ಊರಲ್ಲೆಲ್ರೂ ನಿಮ್ಗೆ ಬಹಳ ಗೌರವ ಕೊಡ್ತಾರಲ್ವಾ? ಈಗ ನೀವೇನು ಮಾಡಕ್ಕಾಗಲ್ವಾ? ಕೆಲವೊಂದ್ಸಲ ಮನುಷ್ಯ ಸಹಾಯಕ ಆಗ್ಬಿಡ್ತಾನೆ ಪ್ರಭಾವತಿ. ನಾನೇನ್ ಮಾಡ್ಬೋದು ಹೇಳು? ರೈಲ್ ಇಲ್ಲಿಗೆ ತಲುಪಿದ್ಮೇಲೆ ಅವರಿಬ್ರು ಮನೆಗೆ ಕರ್ಕೊಂಡ್ ಬರೋ ವ್ಯವಸ್ಥೆನ ಮಾಡ್ಬೋದು. ಆದ್ರೆ ಅದನ್ ಬಿಟ್ಟಿನೇನ್ ಮಾಡಕ್ಕಾಗತ್ತೆ ಹೇಳು? ಅದು ಅಲ್ಲದೆ ಇವತ್ ನಡೆದಿರೋ ಘಟನೆ ನಂತರ ಪೊಲೀಸ್ನವರು ಅವ್ರ ಕರ್ತವ್ಯನ ನಿಭಾಯಿಸಲೇಬೇಕಲ್ವಾ? ರೈಲ್ನ ತಡೆದು ಅವರೆಲ್ಲರನ್ನು ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಜನರು ಸ್ವದೇಶಿಗಳಲ್ಲ. ಶರತ್, ಸತೀಶ್ ಈ ಪರಿವಾರದ ಮಕ್ಕಳು. ಅವರಿಬ್ರು ಇಂಥ ವಿಷಯದಲ್ಲೆಲ್ಲ ಭಾಗಿಯಾಗೋರಲ್ಲ ತಾನೆ. ಅವ್ರಿಗೆ ಯಾರ ಮೇಲ್ ಸಂಶಯ ಇದೆಯೋ ಅವರನ್ನ ರೈಲಿಂದ ಕೆಳಗಿಳಿಸಿ ಉಳ್ದವ್ರನ್ನ ಕಳಿಸ್ಬೋದಲ್ವಾ? ಇಂಥ ಸಮಯದಲ್ಲಿ ಅವ್ರು ಹೇಗಿದ್ದಾರೋ? ಪ್ರಭಾವತಿ, ಅವರಿಬ್ರು ಬೆಳೆದು ದೊಡ್ಡವರಾಗಿದ್ದಾರೆ. ಕೋಲ್ಕತ್ತಾದ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ತಾವೇನ್ ಮಾಡ್ಬೇಕು ಅಂತ ಗೊತ್ತಿದೆ ಅವರಿಗೆ. ಮತ್ ನೀನು ಮಕ್ಕಳಿಗೆ ಇದಂತಾನೆ ಕಲ್ಸಿದ್ದು. ಈಗ ಚಿಂತೆ ಮಾಡ್ಬೇಡ, ಹೋಗ್ ಮಲ್ಕೋ. ಮತ್ ನಾಳೆಗೆ ನೀನ್ ಬೆಳಿಗ್ಗೆ ಬೇಗ ಹೇಳ್ಬೇಕು ತಾನೆ. ಸುಭಾಷ್ಗೋಸ್ಕರ ಪೂಜೆ ಮಾಡ್ಸಕ್ ಹೋಗ್ಬೇಕಲ್ವಾ? ಪೂಜೆಲಿ ನಿಮಗ್ ನಂಬಿಕೆನೇ ಇಲ್ವಲ್ಲ ಇವತ್ತೇನು? ಅದು ನಿನ್ಗಿರೋ ನಂಬಿಕೆ ಪ್ರಭಾವತಿ. ದೇವಸ್ಥಾನದ ಹೊರಗೆ ಬಡ ಬಗ್ರು ಇರ್ತಾರೆ. ನೀನ್ ಅವ್ರಿಗೋಸ್ಕರ ಸ್ವಲ್ಪ ಹಣನ ತಗೊಂಡು ಹೋಗು. ಸುಭಾಷ್ ಹೆಸರಲ್ಲಿ ಅವರಿಗೆ ದಾನ ಮಾಡು. ಸುಭಿ, ಸುಭಿ, ಸುಭಿ ಕಂದ, ಅಮ್ಮ, ನೀವ್ ನನ್ನ ಎಪ್ಸಕ್ ಬಂದ್ರಾ? ಇವತ್ತು ನೀನ್ ಹುಟ್ಟಿದ ದಿನ ಸುಭಾಷ್. ಆಹಾ, ಹೀಗಲ್ಲ. ಮೊದ್ಲು ನೀನ್ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು. ಅಮ್ಮ, ಸತೀಶ್ ಅಣ್ಣ, ಶರತ್ ಅಣ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಾ? ಇಲ್ಲ, ಅವರಿನ್ನೂ ಬಂದಿಲ್ಲ. ನಿನ್ನೆ ರಾತ್ರಿನೇ ಬರ್ತೀನಿ ಅಂತ ಹೇಳಿದ್ರು. ಎಲ್ ಸಿಕ್ಕಾಕೊಂಡಿದಾರೋ ಏನೋ. ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಆಯುಷ್ಮಾನ್ ಭವ, ದೊಡ್ಡ ವ್ಯಕ್ತಿಯಾಗು, ಕೀರ್ತಿವಂತನಾಗು. ಇದೇ ನನ್ ಮಾಡೋ ಆಶೀರ್ವಾದ. ನೀನ್ ನಮ್ಮೆಲ್ಲರ ಆಸೆನ ಬೇಗ ಪೂರ್ತಿ ಮಾಡ್ತೀಯ ಅಂತ ನಂಗೆ ಗೊತ್ತು. ನಿನ್ ಮೇಲೆ ಬಹಳ ಕನ್ಸ್ ಕಟ್ಟಿದೀವಿ ಸುಭಾಷ್. ಸುಭಿ ಕಂದ, ಒಂದ್ ಮಾತ್ ನೆನ್ಪಿರ್ಲಿ. ಜೀವನದಲ್ಲಿ ನಿನಗ್ ಯಾವುದೇ ಪರಿಸ್ಥಿತಿ ಬಂದ್ರೂನು ನೀನ್ ಯಾವುದೇ ತಪ್ಪು ಮಾಡಬಾರ್ದು. ಆದ್ರೆ ಅಬ್ದುಲ್ ಕಾಕನ ಕಾಪಾಡೋವಾಗ ನಾನು ತಪ್ಪು ಮಾಡಿದ್ದೀನಿ ಅಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ ಸುಭಾಷ್? ನೀನ್ ನನ್ನ ಹತ್ರ ನೆನ್ನೆ ನಡೆದ ಘಟನೆ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ನನ್ ಬಗ್ಗೆ ಯಾರಿಗೂ ಹೇಳೋದ್ ಬೇಡ. ಇಲ್ಲಿ ನಿಮ್ಮಿಬ್ರನ್ನ ಭೇಟಿಯಾಗಿದ್ದೆ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ನಾನೀಗ ಏನ್ ಮಾಡ್ಲಿ? ನೆನ್ನೆ ನಡೆದಿದ್ದನ್ನ ಅಮ್ಮಂಗ್ ಹೇಳ್ಬಿಡ್ಲಾ? ಜಾನಕಿ ನಾಥ್ ಬೋಸ್ ಡಸಂಟ್ ನೋ ಮೀ. ನಾನು PE ಸ್ಕೂಲ್ನ ಪ್ರಿನ್ಸಿಪಲ್ ಮಿಸ್ಟರ್ ಯಂಗ್ಗೆ ಕಂಪ್ಲೇಂಟ್ ಮಾಡಿ ಅವರ ಸನ್ ಸುಭಾಷ್ನ ಎಜುಕೇಶನ್ ಆ ಸ್ಕೂಲಲ್ಲಿ ಸ್ಟಾಪ್ ಮಾಡಿಸ್ತೀನಿ. ನಿಮಗ್ ಗೊತ್ತು ತಾನೆ ಸುಭಾಷ್ ಯಾವ ಪರಿವಾರದವನು ಅಂತ? ನನ್ನ ಕ್ಷಮಿಸಿ ಜಾನಕಿನಾಥ್ ಅವರೇ, ನಿಮ್ ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅಂತ ಧೈರ್ಯ ನನಗೆ ಖಂಡಿತ ಇಲ್ಲ. ಈ ವಿಷಯ ನೆನ್ಪಿರ್ಲಿ ಮುಕುಂದ್ ಅವರೇ. ಬಹಳ ಒಳ್ಳೇದಾಯ್ತು ಸರ್. ಆ ಮನುಷ್ಯ ತುಂಬಾ ದೊಡ್ಡ ಮಾತಾಡ್ತಾ ಇದ್ದ. ಏನಂತ ಗೊತ್ತಾ, ಅವನ ಪರಿವಾರದಲ್ಲಿ ಯಾರು ಇಂಥ ತಪ್ಪು ಮಾಡೋದೇ ಇಲ್ವಂತೆ. ಏನಾಯ್ತು ಸುಭಾಷ್? ಯಾಕೆ ಸುಮ್ನಿದ್ಯಾ?
ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಅಮ್ಮ ನಾನು ಹಾ ನಾನು ನಿನ್ನೆ